ನಮ್ಮ ಕನ್ನಡ ಕಾಮಿಡಿ ನ್ಯೂಸ್ಗೆ ಸುಸ್ವಾಗತ. ಇಲ್ಲಿದೆ ಕೆಲವು ಹಾಸ್ಯದಿಂದ ತುಂಬಿದ ಸುದ್ದಿಗಳು. ಕೋಳಿ ಮತ್ತು ಇರುವೆಯ ಅಚ್ಚರಿಯ ಆಕ್ಸಿಡೆಂಟ್. ಸ್ಥಳ ತಿಪಟೂರು. ವಾರ್ತಾ ನಿರ್ವಹಣಾ ತಂಡ ಚಿಕ್ಕಪ್ಪ ಚಿಮ್ಮನ. ಇಂದು ಬೆಳಿಗ್ಗೆ ತಿಪಟೂರಿನ ಮಧ್ಯಭಾಗದಲ್ಲಿ ತೀರಿ ನಡೆಯುತ್ತಿದ್ದ ಕೋಳಿ ಮತ್ತು ಪಯಣಿಸುತ್ತಿದ್ದ ಇರುವೆಯ ಮಧ್ಯೆ ಅಚ್ಚರಿಯ ಆಕ್ಸಿಡೆಂಟ್ ಜರುಗಿದೆ. ಇದರಲ್ಲಿ ಕೋಳಿಯು ಗಂಭೀರ ಗಾಯಗಳನ್ನು ಹೊಂದಿದರೆ, ಇರುವೆ ಮಾತ್ರ ಎದೆಗುಂದಿ ಪರಾರಿಯಾಗಿದೆ. ಸ್ಥಳೀಯರು ಕೋಳಿಯ ಫ್ಯಾಷನ್ ಡ್ರೆಸ್, ಪಕ್ಷಿ ಡ್ರೆಸ್ ನೋಡಿಕೊಂಡು ಚಕಿತರಾಗಿದ್ದಾರೆ. ರಸ್ತೆಯಲ್ಲಿ ಇರುವೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಓಡಿಸುತ್ತಿದ್ದರೆ ಈ ಅವಘಡವಾಗಿತ್ತು ಎಂದು ಕಂದಾಯ ಅಧಿಕಾರಿ ವರದಿ ಮಾಡಿದ್ದಾನೆ. ಕೋಳಿಯು ಹೇಳಿದ್ದು, ನಾನು ಒಂದು ಸುಲಭವಾದ ಪಾದಸಂಚಾರಿ. ಆದರೆ ಇವತ್ತಿನ ದಿನ ನನ್ನಿಗೆ ಹೊಸ ರೀತಿಯ ಉಲ್ಲಾಸ ತಂದಿತು. ಈಗಿರುವೆ ನನ್ನ ಮೇಲೆ ಬ್ಲೇಮ್ ಮಾಡುತ್ತಿದೆ. ಇರುವೆಯು ಪ್ರತಿಸ್ಪಂದನೆ. ನಾನು ಪ್ರಯತ್ನಿಸುತ್ತಿದ್ದೇನೇನು ನನ್ನ ಮನೆಗೆ ಹೋಗಲು. ಆದರೆ ಕೋಳಿ ಅಲ್ಲಿ ಕಾಕುಪಾಶಕ್ಕೆ ಏರಿ ನನ್ನಿಗೆ ಬೆದರುವಂತೆ ಮಾಡಿತು. ಈಗ ಯಾರಿಗೂ ಗೆದ್ದು ಯಾರಿಗೂ ಸೋತು ಹೋದೆನು. ಇದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ಥಳೀಯರು ಇದನ್ನು ಆಕ್ಸಿಡೆಂಟ್ ಆಫ್ ದಿ ಇಯರ್ ಎಂದು ಹೆಸರಿಸಿ ಹಾಸ್ಯೋತ್ಸವಕ್ಕಾಗಿ ಮುಂಬರುವ ಹಬ್ಬದಲ್ಲಿ ಪ್ರಸ್ತುತಪಡಿಸಲು ನಿರ್ಧರಿಸಿದ್ದಾರೆ. ಪ್ರತಿನಿತ್ಯದ ಸಮಸ್ಯೆಗಳ ನಡುವಿನ ಹಾಸ್ಯ. ನಮ್ಮ ಊರಿನಲ್ಲಿ ಕೆಲವು ನಿಜವಾದ ಸಮಸ್ಯೆಗಳಿವೆ. ಆದರೆ ಅವುಗಳ ಬಗ್ಗೆ ಚಿಂತೆ ಮಾಡಬೇಡಿ, ಏಕೆಂದರೆ ನಗುವಿಗಾಗಿ ಇವತ್ತಿನ ಸುದ್ದಿಗಳು ಇವು. ರೊಟ್ಟಿಗೆ ಕಾತುರಾದ ಕಾಕ. ಗೋದ್ರಾಜ್ ಕಾಲೋನಿಯಲ್ಲೊಂದು ಕಾಕ ಇಂದು ಒಂದು ಗಂಡಸಿನಲ್ಲಿಟ್ಟು ತನ್ನ ರೊಟ್ಟಿ ಕಿತ್ತುಕೊಂಡು ಹಾರಿದೆಯಂತೆ. ಗಂಡಸಿನ ಮುದ್ದುಮಗ ಅಷ್ಟು ಸಿಟ್ಟು ಆಗಿದ್ದನು. ಆ ಕಾಕನೊಂದಿಗೆ ಮಾತಾಡಲು ಪ್ರಯತ್ನಿಸುತ್ತಾ, ಎಡಕಾಯ ನನ್ನ ರೊಟ್ಟಿಯನ್ನ ಕೊಡಬೇಡ ಎಂದು ಕೇಳಿದ. ಆದರೂ ಕಾಕನು ತನ್ನ ಮುಗುಳ್ನಗೆಯೊಂದಿಗೆ ಹಾರಿದೆಯಂತೆ. ಮರೆಯಾದ ಮೈಸೂರು ಪಾಕ್. ಮೈಸೂರಿನ ಕೃಷ್ಣದಾಸಿ ಕಟ್ಟೆಯಲ್ಲಿ ಒಂದು ಮೈಸೂರು ಪಾಕ್ವನ್ನು ತಿನ್ನದೆ ಉಳಿಸಿದ ವೃತ್ತಾಂತ. ಯಾರಾದರೂ ಆ ಪಾಕವನ್ನು ಕಂಡು ಬಂದರೆ ದಯವಿಟ್ಟು ವಾಸುದೇವ್ ಅಂಗಡಿಗೆ ತಕ್ಷಣದ ವರದಿ ಕೊಡಿ. ಮೈಸೂರು ಪಾಕ್ ತಿಂದವರೇ ಖಂಡಿತವಾಗಿಯೂ ಗೌರವ ಸಲ್ಲಿಸಲ್ಪಡುತ್ತಾರೆ. ಸಮಾಚಾರ ಸಂದೇಶ. ಸೋಮಾರಿಗಳು ಮತ್ತು ತಕ್ಷಣ ಕೆಲಸ ಮಾಡುವವರ ನಡುವೆ ನಡೆದ ಸಂಭಾಷಣೆಯಲ್ಲಿದೆ ನಗುವ ಹಾಸ್ಯ. ಸೋಮಾರಿ: ನನಗೆ ಇಂದು ಕೆಲಸ ಮಾಡಬೇಕು, ಆದರೆ ಹಾಸು ಎಂದು ಉಪ್ಪುಗಿಲ್ಲ. ತಕ್ಷಣ ಕಾರ್ಯನಿರ್ವಹಣಾ ಮನುಷ್ಯ: ಅದಕ್ಕೆ ಗೂಗಲ್ ಕೊನೆಗೆ ಹಾಯುತ್ತದಾ ಏನು ನೋಡಬೇಕಾದರೂ? ಸೋಮಾರಿ ತನ್ನ ಸಣ್ಣ ಹೆಜ್ಜೆಯಲ್ಲಿ ಹೊರಟನು, ಆದರೆ ತಕ್ಷಣ ಕಾರ್ಯನಿರ್ವಹಣಾ ಮನುಷ್ಯ ತನ್ನ ಕೆಲಸವನ್ನು ಮುಗಿಸುವಂತೆ. ಇಂತಹ ಹೊಸ ಹಾಸ್ಯ ಕತೆಗಳಿಗಾಗಿ ನಗುವ ಮೂಲಕ ನಮ್ಮ ಜೊತೆ ಇರಿ. ಅಪ್ಪಟ ಹಾಸ್ಯಕ್ಕಾಗಿ ನಮ್ಮ ಕನ್ನಡ ಕಾಮಿಡಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ. 笑容可掬. ಈ ವಾರದ ಪ್ರಶ್ನೆ: ಯಾರಾದರೂ ಯಮಹಾ ಬೈಕ್ ಡ್ರೈವರ್ ಇದ್ರೆ ಶೂಲೆಪುರದ ರಸ್ತೆಗಳಲ್ಲಿ ನೋಡಿರುತ್ತೀರಾ? ಥಿಂಕಿಂಗ್ ಫೇಸ್. ಅದಕ್ಕೆ ಉತ್ತರಿಸೋಣ, ಅದು ಯಮಹಾ ಹೋಗಲು ನಗುವ ಹುಚ್ಚುಮಾತಿನ ಕಾಲಘಟ್ಟವಂತೆ. ಜೋಕ್ಸ್ ಆಫ್ ದಿ ಡೇ. 1. ಬೀದಿ ಬದಿಯ ಪೆಂಡ್ಲಿ. ನಿಮ್ಮ ಹೆಸರೇನು? ಮಂಡ್ಯದ ಮಗು. ಹಾಕಿ ದೇವಾ, ನನ್ನ ಹೆಸರು ಕ್ಯಾಮನೋಟರ್. 2. ಬೆಳಗಾವಿಯ ಚಪ್ಪಲಿ ಅಂಗಡಿ. ಚಪ್ಪಲಿ ಬೇಕಾದ್ರೂ ಈ ಭಾನುವಾರ ಮಾತ್ರ ಫ್ರೀ ಓಡಿಸುತ್ತೇವೆ. ಮದುವೆಯ ಅಭಿಮಾನಿ. ಆದ್ದರಿಂದ ಇಂದು ನನಗೆ ಹೆಚ್ಚು ಜೋಡುಗಳು ಬೇಕು. ನಮಗೆ ಹೇಳಿ, ನಿಮಗೆ ಇಷ್ಟವಾಯಿತಾ ನಮ್ಮ ಈ ಹಾಸ್ಯ ಸುದ್ದಿಗಳು? ಪ್ರತಿಕ್ರಿಯೆಗಳಿಗೆ ನಮಗೆ ಸಂಪರ್ಕಿಸಿ. ನಿಮ್ಮ ಕನ್ನಡ ಕಾಮಿಡಿ ನ್ಯೂಸ್ ನಗುವಿನೊಂದಿಗೆ ಬೆಳಗೋಣ.